ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಥೆ ಏನೆಂದರೆ, ಅಹಂಕಾರದಿಂದ ಮೆರೆದವರು ಒಂದು ದಿನ ತಮ್ಮ ಅಹಂಕಾರದಿಂದಲೇ ಸೋಲುತ್ತಾರೆ. ಅಹಂಕಾರ ಎನ್ನುವುದು ಮನುಷ್ಯ ಜಾತಿಗೆ ಒಂದು ಕೆಟ್ಟ ರೋಗ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಹಂಕಾರವಿರುತ್ತದೆ. ಆದರೆ ಅದನ್ನು ಅರಿತುಕೊಂಡು ಜನಜೀವನದ ನಡುವೆ ಹೊಂದಿಕೊಂಡು ಹೋಗುವುದೇ ಮನುಷ್ಯನ ನಿಜವಾದ ಗುಣ. ಮತ್ತು ಮನುಷ್ಯ ಆ ಹಂತದಲ್ಲಿ ತನ್ನ ಜೀವನದಲ್ಲಿ ಗೆಲ್ಲುತ್ತಾನೆ. ಮನುಷ್ಯ ಏನನ್ನು ಕಲಿಯಬೇಕು ಎಂದರೆ, ಯಾವ ಸಂದರ್ಭದಲ್ಲಿ ಹೇಗೆ ಇರಬೇಕು ಮತ್ತು ಏಕೆ ಹಾಗೆ ಇರಬೇಕು, ಯಾವ ಸಂದರ್ಭದಲ್ಲಿ ಮಾತನಾಡಬೇಕು, ಯಾವ ಸಂದರ್ಭದಲ್ಲಿ ಶಾಂತವಾಗಿರಬೇಕು ಮತ್ತು ಯಾವ ಸಂದರ್ಭದಲ್ಲಿ ಕೋಪ ಮಾಡಿಕೊಳ್ಳಬೇಕು ಹಾಗೂ ಮಾಡಿಕೊಳ್ಳಬಾರದು ಅನ್ನೋದನ್ನು ಮನುಷ್ಯ ಕಲಿಯಬೇಕು. ಅಂದಾಗ ಮಾತ್ರ ಲೈಫಲ್ಲಿ ಏನು ಮಾಡದೇ ಇದ್ದರೂ ನೆಮ್ಮದಿಯ ಜೀವನ ಮಾತ್ರ ಖಂಡಿತ ಮಾಡುತ್ತೇವೆ. ನೆಮ್ಮದಿಯ ಜೀವನಕ್ಕಿಂತ ಮತ್ತೊಂದು ದೊಡ್ಡ ಸಾಧನೆ ಇಲ್ಲ. ಇವತ್ತಿನ ಕಥೆ ಏನೆಂದರೆ, ಅಹಂಕಾರದಿಂದ ಮೆರೆದವಳ ಒಂದು ಹೆಣ್ಣಿನ ಕತೆ. ಸೌಂದರ್ಯ ಎಂಬ ಯುವತಿ. ಹೆಸರು ಮಾತ್ರ ಸೌಂದರ್ಯ ಅಲ್ಲ, ನೋಡೋದಕ್ಕೂ ಅಷ್ಟು ಸುಂದರವಾದ ಸೌಂದರ್ಯವತಿ. ಒಳ್ಳೆ ಮನೆತನ, ಶ್ರೀಮಂತ ಕುಟುಂಬ ಎಲ್ಲವೂ ಇದ್ದ ಸೌಂದರ್ಯಗೆ ತನ್ನ ಮನೆಯವರು ಅಪರೂಪದಿಂದ ಸೌಂದರ್ಯಳನ್ನು ಕುಟುಂಬದವರು ಎಲ್ಲರ ಪ್ರೀತಿಯಲ್ಲಿ ಸುಖವಾಗಿ ಬೆಳೆದಿದ್ದಳು. ಎಲ್ಲವೂ ಇದ್ದ ಸೌಂದರ್ಯಳಿಗೆ ಸ್ವಲ್ಪ ಜಾಸ್ತಿ ಅಹಂಕಾರ ಇತ್ತು. ನಾನು ತುಂಬ ಸುಂದರವಾಗಿದ್ದೇನೆ, ನನ್ನ ಹಾಗೆ ಯಾರೂ ಇಲ್ಲ ಎಂದು ಮೆರೆಯುತ್ತಾಳೆ. ವಯಸ್ಸಿಗೆ ಬಂದ ಸೌಂದರ್ಯಗೆ ಒಳ್ಳೆ ಮನೆತನದ ಹುಡುಗನನ್ನು ನೋಡಿ ಮದುವೆ ಮಾಡುತ್ತಾರೆ. ತವರು ಮನೆಯಲ್ಲಿ ಸುಖವಾಗಿ ಬೆಳೆದಿದ್ದ ಸೌಂದರ್ಯಗೆ ಗಂಡನ ಮನೆಯಲ್ಲಿ ಗೌರವ ಇದ್ದರೂ ಕೂಡ ಆಕೆಗೆ ಗೌರವ ಅನಿಸುವುದಿಲ್ಲ. ದಿನ ಕಳೆದಂತೆ ಸೌಂದರ್ಯಗೆ ಗಂಡ ಹಾಗೂ ಗಂಡನ ಮನೆಯವರನ್ನು ಕೀಳು ಮಟ್ಟದಲ್ಲಿ ನೋಡುವುದಕ್ಕೆ ಪ್ರಾರಂಭ ಮಾಡುತ್ತಾಳೆ. ಪದೇ ಪದೇ ಗಂಡನ ಜೊತೆ ಜಗಳ, ವಾದ ಪ್ರತಿವಾದಗಳು ನಡೀತಾನೆ ಇರ್ತವೆ. ಆದರೂ ಸೌಂದರ್ಯನ ಪತಿ ಎಲ್ಲವನ್ನ ಸಹಿಸಿಕೊಂಡು ಸಂಸಾರ ಮಾಡಲು ಮುಂದಾಗುತ್ತಾನೆ. ಆದರೂ ಗಂಡನ ಮಾತಿಗೆ ಕಿಂಚಿತ್ತು ಗೌರವ ಕೊಡದ ಸೌಂದರ್ಯ ತನ್ನ ಅಹಂಕಾರದಿಂದ ಎಲ್ಲವನ್ನ ಕಳೆದುಕೊಳ್ಳುತ್ತಿದ್ದಾಳೆ ಎಂಬ ಕಲ್ಪನೆಯೂ ಕೂಡ ಇರಲಿಲ್ಲ. ಒಂದು ದಿನ ತನ್ನ ಗಂಡ ವಿಚ್ಛೇದನಕ್ಕೆ ಕೋರಿ ಅರ್ಜಿ ಸಲ್ಲಿಸುತ್ತಾನೆ. ಅದಕ್ಕೆ ತೀರಾ ಸಂತೋಷವನ್ನು ವ್ಯಕ್ತಪಡಿಸಿದ ಸೌಂದರ್ಯ ತನ್ನ ಗಂಡನಿಗೆ ಹೇಳಿದಳು, ನನ್ನಂಥ ಸುಂದರಿಯನ್ನು ಮದುವೆಯಾಗಲು ತುದಿಗಾಲಿನಲ್ಲಿ ಗಂಡಸರು ನಿಂತಿರ್ತಾರೆ. ನೀನಿಲ್ಲದೆ ಇದ್ದರೆ ಮತ್ತೊಬ್ಬ ಶ್ರೀಮಂತ ಗಂಡ ನನ್ನ ಮದುವೆಯಾಗುತ್ತಾನೆ ಎಂದು ಅಹಂಕಾರದಿಂದ ಹೇಳಿದಳು. ಕೆಲ ದಿನಗಳ ನಂತರ ಇಬ್ಬರಿಗೂ ವಿಚ್ಛೇದನ ಕೂಡ ಆಯಿತು. ಸೌಂದರ್ಯಳಿಗೆ ಜೀವನಾಂಶವೂ ಕೂಡ ಸಿಕ್ಕಿತು. ಕೆಲವು ದಿನಗಳವರೆಗೆ ಸಂತೋಷದಿಂದ ಸೌಂದರ್ಯಳಿಗೆ ಒಂಟಿತನ ಕಾಡಲು ಪ್ರಾರಂಭವಾಗುತ್ತೆ. ಕೆಲ ದಿನಗಳಷ್ಟೇ ತನ್ನ ಮನೆಯವರಿಂದಲೇ ಮರ್ಯಾದೆ ಸಿಗದೆ ಇರುವಷ್ಟು ತನ್ನನ್ನು ತಾನು ಕಳೆದುಕೊಳ್ಳುತ್ತಾಳೆ. ಸುಂದರಿ ಇದ್ದ ಸೌಂದರ್ಯಳಿಗೆ ಎರಡನೇ ಮದುವೆಗೆ ಯಾವ ವರವೂ ಕೂಡ ಬರುವುದಿಲ್ಲ. ತವರು ಮನೆಯಲ್ಲಿ ಕಿಂಚಿತ್ತು ಬೆಲೆ ಇಲ್ಲ ಅವಳಿಗೆ. ಕಷ್ಟನೋ ಸುಖನೋ ಗಂಡನ ಜೊತೆ ಇದ್ದಿದ್ದರೆ ಬಹುಶಃ ಮರ್ಯಾದೆಯಾದರೂ ಉಳಿತಿತ್ತು. ಹೀಗೆ ಹಲವು ವರ್ಷಗಳ ನಂತರ ತನ್ನ ಸೌಂದರ್ಯ ಕೂಡ ಮಾಸಿ ಹೋಗಿ ಭೀಕರ ಕಾಯಿಲೆಗೆ ತುತ್ತಾಗುತ್ತಾಳೆ. ಮನೆಯವರು ಕೂಡ ಅವಳ ಆರೋಗ್ಯದ ಕಡೆ ಗಮನ ಕೊಡುವುದಿಲ್ಲ. ಸೌಂದರ್ಯಳ ಸೌಂದರ್ಯವೂ ಕೂಡ ಮಾಸಿ ಹೋಗಿ ತನ್ನ ಇಡೀ ಜೀವನ ಆಸ್ಪತ್ರೆಯಲ್ಲಿ ಕಳೆಯುವಂತಾಯಿತು. ಯೌವನ ಮುಗಿದ ಮೇಲೆ ಅವಳಿಗೆ ತನ್ನ ಅಹಂಕಾರದ ಬಗ್ಗೆ ಅರಿವಾಯಿತು. ಕಣ್ಣೀರು ಹಾಕುತ್ತಾ ತನ್ನ ಜೀವನವನ್ನು ನೆನೆಯುತ್ತಾ ಕಳೆದು ಹೋದಳು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.